ಪ್ರಿಯ ವೀಕ್ಷಕರೇ, ನಿಮಗೆಲ್ಲ ಕೋಟಿ ಕೋಟಿ ನಮನಗಳು. ಆರ್ ಸಿ ಬಿ ಫಾರ್ ಸೇಲ್. ಇವತ್ತಿನ ಸುದ್ದಿ ಆರ್ ಸಿ ಬಿ ಸೇಲ್ಗಿದೆ ಅನ್ನೋದು ಸ್ನೇಹಿತರೆ. ಇದೇನು ಹೊಸ ವಿಷಯ ಏನಲ್ವಲ್ಲ, ಇದು ಹಳೆ ವಿಷಯ ತಾನೆ. ಇದು ಆರ್ ಸಿ ಬಿ ಸೇಲ್ಗಿದೆ ಅಂತ ಗೊತ್ತಾಗಿ ನಮ್ಗೆ ವರ್ಷ ಆಯ್ತು ಅಂತೀರಾ? ಹೌದು, ಖಂಡಿತ ನಿಜ ಸ್ನೇಹಿತರೆ. ಎಲ್ಲ ವಿಷಯವನ್ನ ಚರ್ಚೆ ಮಾಡೋಣ. ಅದಕ್ಕಿಂತ ಮುಂಚೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬೆಲ್ ಐಕಾನ್ನ ಕ್ಲಿಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಬೆಲ್ ಐಕಾನ್ನ ಕ್ಲಿಕ್ ಮಾಡೋದ್ರಿಂದ ನನ್ನ ಮುಂದಿನ ಎಲ್ಲ ವಿಡಿಯೋಗಳನ್ನ ನೀವು ತಪ್ಪದೆ ನೋಡ್ಬೋದು ಹಾಗೂ ಕೇಳ್ಬೋದು ಸ್ನೇಹಿತರೆ. ವರದಿಯಲ್ಲಿ ಮುಂದುವರಿಯೋಣ. ಆರ್ ಸಿ ಬಿ ಸೇಲ್ಗಿದೆ ಅಂತ ನಿಮಗೆ ಕಳೆದ ವರ್ಷದಿಂದಲೇ ಗೊತ್ತಾಗಿರೋ ವಿಷಯ. ಆದ್ರೆ ಇದರಲ್ಲಿ ಒಂದು ಸಂತೋಷದ ಸುದ್ದಿಯನ್ನ ಕೂಡ ನಾನು ನಿಮ್ ಜೊತೆ ಹಂಚ್ಕೊಳ್ಬೇಕು ಅನ್ನಿಸ್ತು. ಅದಕ್ಕೆ ಈ ವಿಡಿಯೋನ ಮಾಡಿದೆ. ಏನು ಈ ಸಂತೋಷದ ಸುದ್ದಿ ಅಂತ ಕೇಳಿದ್ರೆ, ಆರ್ ಸಿ ಬಿ ಅನ್ನೋದು ಇವತ್ತು ಕನ್ನಡಿಗರ ಹೆಮ್ಮೆಯ ಒಂದು ಟೀಮ್ ಏನಿದೆ. ಈಗ ಆರ್ ಸಿ ಬಿ ಇದರಲ್ಲಿ ಕನ್ನಡಿಗರು ಯಾರು ಇಲ್ಲ ಅಂದ್ರೂ ಕೂಡ ಇದು ಕರ್ನಾಟಕದ ಒಂದು ಟೀಮ್ ಅಂತ ಕೂಡ ನಾವು ಇವತ್ತು ಪ್ರೀತಿಸ್ತಾ ಇದ್ದೀವಿ. ಅದು ಯಾವ ಮಟ್ಟಿಗೆ ಪ್ರೀತಿಸ್ತಾ ಇದೀವಿ ಅಂದ್ರೆ, ಕೋಟ್ಯಾಂತರ ಅಭಿಮಾನಿಗಳನ್ನ ಹೊಂದಿರುವಂತ ಟೀಮ್ ಇದು. ಆ ಇವತ್ತ ಯಾವುದೇ ಒಂದು ಟೀಮಿಗೆ ಕಂಪೇರ್ ಮಾಡಿದ್ರೆ ಆರ್ ಸಿ ಬಿಗೆ ಇರುವಂತ ಫ್ಯಾನ್ ಬೇಸ್ ಇಲ್ಲ ಅಂತಾರೆ. ಅಷ್ಟು ಒಂದು ಆರ್ ಸಿ ಬಿಗೆ ಒಂದು ಕೋಟ್ಯಾಂತರ ಅಭಿಮಾನಿಗಳನ್ನ ಸಂಪಾದಿಸಿರುವಂತ ಟೀಮ್ ಸ್ನೇಹಿತರೆ. ನೀವು ಇವತ್ತ ನೋಡ್ಬೋದು, IPL ನಲ್ಲಿ ಇವತ್ತು ಮುಂಬೈ ಇಂಡಿಯನ್ಸ್, CSK ಎಷ್ಟೇ ಕಪ್ಪುಗಳನ್ನ ಗೆದ್ರೂ ಕೂಡ ಆರ್ ಸಿ ಬಿಗಿರೋ ಫಾಲೋವರ್ಸ್ ಸಂಖ್ಯೆ ಅಂತಲೂ ಎಲ್ಲಾ ಟೀಮ್ಗಿಂತ ಜಾಸ್ತಿನೇ ಇದೆ. ಸೊ ಇದು ಗೊತ್ತಿರುವಂತ ಸತ್ಯ. ಇಂಥ ಒಂದು ಟೀಮು ಸೇಲ್ಗಿದೆ ಅಂದ್ರೆ ಯಾಕೆ ಸೇಲ್ ಆಗ್ತಾ ಇದೆ, ಯಾಕೆ ಮಾರಾಟ ಮಾಡ್ತಾ ಇದ್ದಾರೆ ಅಂತ ತುಂಬಾ ಜನ ಅಭಿಮಾನಿಗಳಲ್ಲಿ ಕುತೂಹಲ ಇತ್ತು. ಯಾಕೆ ಮಾರಬೇಕು, ಇಂಥ ಒಳ್ಳೆ ಟೀಮ್ನ ಮಾರುವಂತ ಅವಶ್ಯಕತೆ ಏನಿದೆ ಅಂತ. ಸೊ ಹೌದು ಸ್ನೇಹಿತರೆ, ಇದು ನಿಜ. ಆ ಈ ಒಂದು ಟೀಮ್ನ ಸೇಲ್ಗಿದೆ ಅಂತ ಹೇಳಿ ಲಾಸ್ಟ್ IPL ಮುಗಿದಾದ ತಕ್ಷಣನೇ ಒಂದು ಸುದ್ದಿ ಹರಡಿತ್ತು. ಅದು ಈಗ ನವೆಂಬರ್ 5ನೇ ತಾರೀಕಿಂದ ಅದು ನಿಜ ಅಂತ ದೃಢೀಕರಣ ಕೂಡ ಆಗಿದೆ. ನವೆಂಬರ್ 5ರಿಂದ ಬಿಡ್ ಕರೆದಿದ್ದಾರೆ. ಯಾರೆಲ್ಲ ತಗೊಳ್ಬೇಕು ಅಂತಿದ್ದಾರೆ ಈ ಟೀಮ್ನ, ಅವರು ಬಿಡ್ ಮಾಡಿಬಿಟ್ಟು ಆರ್ ಸಿ ಬಿ ಟೀಮ್ನ ಪರ್ಚೇಸ್ ಮಾಡ್ಬೋದು ಅಂತ ಹೇಳಿದ್ದಾರೆ. ಆದ್ರೆ ಇದರಲ್ಲಿ ಸಂತೋಷ ಸುದ್ದಿ ಏನಿದೆ ಅಂತ ಅಂದ್ರೆ ಸ್ನೇಹಿತರೆ, ಒಂದು ಕರ್ನಾಟಕವನ್ನ ಪ್ರತಿನಿಧಿಸುವಂತ ಆರ್ ಸಿ ಬಿ ಟೀಮ್ನ ನಮ್ಮ ಹೆಮ್ಮೆಯ ಕರ್ನಾಟಕದ ಒಂಬಾಳೆ ಫಿಲ್ಮ್ಸ್ ಅಂದ್ರೆ ಈಗ ನಿಮಗೆ ಗೊತ್ತಾಗಿದೆ, ಅವರು ತೆಗೆದುಕೊಳ್ತಾರೆ ಅಂತ ಒಂದು ಸುದ್ದಿ ಆಗಿದೆ. ಖಂಡಿತವಾಗ್ಲೂ ಅವರು ಕಂಪ್ಲೀಟ್ ಟೀಮ್ನ ತೆಗೆದುಕೊಳ್ಳಕ್ ಆಗಲ್ಲ ಸ್ನೇಹಿತರೆ, ಅದು ಕೂಡ ತಿಳಿಸ್ಕೊಡ್ತೇನೆ ನಾನು. ಇಟ್ ಈಸ್ ನಾಟ್ ಈಸಿ, ಓಕೆನಾ? ಅದು ತುಂಬಾ ಸುಲಭ ಅಂತಲೂ ಇಲ್ಲ. ಆರ್ ಸಿ ಬಿ ಟೀಮ್ನ ಇವತ್ತು ತೆಗೆದುಕೊಳ್ಬೇಕು ಅಂದ್ರೆ ಖಂಡಿತವಾಗ್ಲೂ ಒಂದು ಸುಲಭದ ಒಂದು ಮಾತಲ್ಲ ಅದು. ಏನಂದ್ರೆ, ಆರ್ ಸಿ ಬಿ ಟೀಮ್ ಸೇಲ್ಗಿರೋದಂತೂ ಕನ್ಫರ್ಮ್. ಒಂಬಾಳೆ ಫಿಲ್ಮ್ಸ್ ಅವ್ರದ್ದು ನಿಮಗೆ ಗೊತ್ತೇ ಇದೆ. ಒಂಬಾಳೆ ಶುರುವಾಗಿದ್ದ ಹೇಗೆ ಅಂದ್ರೆ, ಒಂದು ಹಿಂದಿಂದಲೇ ಅಂತ ನಮ್ಮ ದಿವಂಗತ ಪುನೀತ್ ರಾಜ್ಕುಮಾರ್ ಸರ್ ಅವರ ಒಂದು ಚಿತ್ರದ ಮೂಲಕ ಅವರು ಕನ್ನಡ ಚಿತ್ರರಂಗಕ್ಕೆ ಪಾದಾರ್ಪಣೆ ಮಾಡ್ತಾರೆ. ಚಿತ್ರಗಳನ್ನ ಪ್ರೊಡ್ಯೂಸ್ ಮಾಡ್ಲಿಕ್ಕೆ ಶುರು ಮಾಡ್ತಾರೆ. ಆದ್ರೆ ಅವ್ರು ಮಾಡಿದಂತ ಚಿತ್ರಗಳು ಒಂದಾದ್ಮೇಲೆ ಒಂದು ಮಾಸ್ಟರ್ ಪೀಸ್. ಯಶ್ ಅವ್ರ ಜೊತೆ ಅದಾಗಿರ್ಬೋದು. ಅದಾದ ನಂತರ ರಾಜಕುಮಾರ ಚಿತ್ರ ಅವರಿಗೆ ನೆಕ್ಸ್ಟ್ ಲೆವೆಲ್ಗೆ ತಗೊಂಡೋಗುತ್ತೆ. ಮಾಸ್ಟರ್ ಪೀಸ್ ಆದ ನಂತರ ರಾಜಕುಮಾರ ಚಿತ್ರ. ಅದಾದ್ಮೇಲೆ ಬಂದಂತ KGF ಪಾರ್ಟ್ 1 ಅಂತ ಏನಿದೆ, ಅದು ದೇಶದ ಅಗಲಕ್ಕೂ ಅವರ ಒಂದು ಸಾಮ್ರಾಜ್ಯವನ್ನ ವಿಸ್ತರಣೆ ಮಾಡುತ್ತೆ. ಒಂಬಾಳೆ ಫಿಲ್ಮ್ಸ್ ಅಂತ ಏನಿದ್ದಾರೆ, ಇವರ ಒಂದು ಸಾಮ್ರಾಜ್ಯನ ದೊಡ್ಡ ಲೆವೆಲ್ಗೆ ವಿಸ್ತರಣೆ ಮಾಡೋದು KGF ಪಾರ್ಟ್ 1 ಚಿತ್ರ ಸ್ನೇಹಿತರೆ. KGF ಪಾರ್ಟ್ 1 ಚಿತ್ರದಿಂದ ಯಶ್ ಇವತ್ತ ನ್ಯಾಷನಲ್ ಸ್ಟಾರ್ ಆಗಿದ್ದಾರೆ. ಯಶ್ ಬೆಳೆದ್ ಬಂದ ಹಾದಿನೂ ನಿಮಗೆ ಗೊತ್ತಿದೆ, ಹೇಗೆ ಯಶ್ ಅವರು ಬೆಳೆದ್ ಬಂದ್ರು ಅಂತ. ಸೊ ಯಶ್ ಅವ್ರು ನ್ಯಾಷನಲ್ ಸ್ಟಾರ್ ಆಗ್ಲಿಕ್ಕೆ ಕಾರಣನೂ ಕೂಡ ಇವತ್ತು ಒಂಬಾಳೆ ಫಿಲ್ಮ್ಸ್ ಅಂದ್ರೆ ತಪ್ಪಾಗೋದಿಲ್ಲ. ಯಾಕೆಂದ್ರೆ ಪ್ರಶಾಂತ್ ನೀಲ್ ಸರ್ ಅಂತ ಒಬ್ಬ ಒಳ್ಳೆ ಡೈರೆಕ್ಟ್ರು, ಉಗ್ರಂ ಚಿತ್ರದಿಂದ ಅವರ ಒಂದು ಕೈ ಚಳಕ ಮತ್ತೆ ಅವರ ಒಂದು ಟ್ಯಾಲೆಂಟ್ ಏನಿದೆ ಅಂತ ತೋರಿಸಿ ಕನ್ನಡ ಚಿತ್ರರಂಗಕ್ಕೆ ಬಂದಂತ ಪ್ರಶಾಂತ್ ನೀಲ್ ಅವರು ಮತ್ತೆ ಯಶ್ ಅವ್ರನ್ನ ನಂಬಿ ಕೋಟ್ಯಾಂತರ ರೂಪಾಯಿ ಬಂಡವಾಳವನ್ನ ಒಂಬಾಳೆ ಚಿತ್ರದವರು ಹಾಕ್ತಾರೆ. ಹಾಕಿದ ನಂತರ ಅದು ಯಾವ ಲೆವೆಲಿಗೆ ರಿಟರ್ನ್ಸ್ ಕೊಡುತ್ತೆ ಅಂದ್ರೆ, ಊಹೆಗೆ ಮೀರಿದಂತಹ ಒಂದು ಮೊತ್ತವನ್ನ ಅವರಿಗೆ ರಿಟರ್ನ್ ಆಗಿ ಕೊಡುತ್ತೆ. ಅದಾದ ನಂತರ ತೆಗೆದುಕೊಂಡಂತ ಚಿತ್ರಗಳು ದೊಡ್ಡ ದೊಡ್ಡ ಚಿತ್ರಗಳನ್ನ ಮಾಡ್ತಾ ಹೋಗ್ತಾರೆ. ಕಾಂತಾರ ಪಾರ್ಟ್ 1 ಮೀನ್ಸ್ ಕಾಂತಾರ ಫಸ್ಟ್ ಬರುತ್ತೆ. ಅದಾದ ನಂತರ ಕಾಂತಾರ ಚಾಪ್ಟರ್ 1 ಬರುತ್ತೆ. ಎಲ್ಲ ಪ್ಯಾನ್ ಇಂಡಿಯಾ ಮೂವಿಗಳು. KGF ಚಾಪ್ಟರ್ 2, ಆಮೇಲೆ ಪ್ರಭಾಸ್ ಅವ್ರ ಜೊತೆ ಸಲಾರ ಚಿತ್ರ. ನೋಡಿ, ದೊಡ್ಡ ದೊಡ್ಡ ಚಿತ್ರಗಳನ್ನ ಒಂಬಾಳೆ ಫಿಲ್ಮ್ಸ್ ಕೊಡ್ಲಿಕ್ಕೆ ಶುರು ಮಾಡುತ್ತೆ. ಇದು ಕನ್ನಡಿಗರ ಹೆಮ್ಮೆ ಅಂತ ಹೇಳ್ಬೋದು. ಯಾಕೆಂದ್ರೆ ಕನ್ನಡಿಗರ ಒಂದು ಸಂಸ್ಥೆ ಇದು ಈಕೆ ಬೆಳೆದಿದೆ ಅಂದ್ರೆ ನಾವು
ಮೆಚ್ಕೊಳ್ಬೇಕಾಗತ್ತೆ. ವಿಜಯ್ ಕಿರಗಂದೂರ್ ಸರ್ ಅವರು ಮಾಡಿರುವಂತಹ ಏನು ಚಿತ್ರಗಳಿದ್ದಾವೆ ಇವು ಒಂದೊಂದು ಕನ್ನಡದಲ್ಲಿ ಹೆಮ್ಮೆ ಪಡುವಂತ ಚಿತ್ರಗಳು. ನಾವೆಲ್ಲರೂ ಕೂಡ ಮನೆ ಮಂದಿಯೆಲ್ಲ ಕೂತು ನೋಡುವಂತಹ ಚಿತ್ರಗಳನ್ನ ಅವರು ಕನ್ನಡ ಪ್ರೇಕ್ಷಕರಿಗೆ ಕೊಟ್ಟರು. ಆ ವಿಜಯ್ ಕಿರಗಂದೂರ್ ಅವರು ಈಗ ಏನಿದೆ ಹೊಂಬಾಳೆ ಅನ್ನೋದು ಇದು ಒಂದು ಇವತ್ತ ಮಿನುಗುವ ನಕ್ಷತ್ರ, ಇವತ್ತ ಡೈಮಂಡ್ ಅಂತ ಹೇಳ್ಬೋದು. ಈ ಒಂದು ಹೊಂಬಾಳೆ ಫಿಲ್ಮ್ಸು ಕನ್ನಡಿಗರು ಅಷ್ಟೇ ಅಪ್ಪಿಕೊಂಡಿದ್ದಾರೆ, ಮೆಚ್ಚಿಕೊಂಡಿದ್ದಾರೆ. ಅದೇ ರೀತಿ ಇರೋದು ನಮ್ಮ ಆರ್ ಸಿ ಬಿ ಟೀಮು, ಕನ್ನಡಿಗರ ಹೆಮ್ಮೆಯ ಒಂದು ಟೀಮು. ಸೊ ಇದನ್ನ ಹೊಂಬಾಳೆ ಅವರು ತಗೊಳ್ತಾರೆ ಅಂತ ಸುದ್ದಿ ಹರಿದಾಡ್ತಾ ಇದೆ. ನಾನು ಕೂಡ ನೋಡಿದೆ, ಇನ್ಫಾರ್ಮೇಶನ್ ಕಲೆಕ್ಟ್ ಮಾಡಿದೆ. ಹೌದು, ಹೊಂಬಾಳೆ ಫಿಲ್ಮ್ಸ್ ಅವರು ಕಂಪ್ಲೀಟ್ ಟೀಮ್ನ ತಗೊಳಕ್ ಆಗೋದಿಲ್ಲ. ಸೊ ಅವರು ಕೂಡ ಷೇರ್ದಾರರಾಗ್ತಾರೆ, ಪಾರ್ಟ್ ಆಗ್ತಾರೆ ಅಂತ ಹೇಳ್ತಾ ಇದ್ದಾರೆ. ಸೊ ಒಂದು 3ರಿಂದ 4 ಜನ ಸೇರ್ಕೊಂಡು ಈ ಟೀಮ್ನ ಪರ್ಚೇಸ್ ಮಾಡ್ಲಿಕ್ಕೆ ಪ್ಲಾನ್ ಮಾಡಿದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಸೊ ಅವ್ರ ಜೊತೆ ಯಾರೆಲ್ಲ ಸೇರ್ಕೊಳ್ತಾರೆ ಅನ್ನೋದು ಇನ್ನೂ ಮಾಹಿತಿ ಕಂಪ್ಲೀಟ್ ದೃಢೀಕರಣ ಆಗಿಲ್ಲ. ಆದ್ರೆ ಅವರು ಮುಂದಾಗಿರೋದಂತೂ ಸತ್ಯ. ಯಾಕೆಂದ್ರೆ ಹೊಂಬಾಳೆ ಫಿಲ್ಮ್ಸ್ ಅವ್ರದ್ದು ನೀವು ನೋಡ್ತಾ ಇರ್ಬೋದು, ಈಗ ಆರ್ ಸಿ ಬಿ ಟೀಸರ್ಗಳು ಬಿಡ್ತಾ ಇರಲ್ವಾ, ಟೀಸರ್ಗಳು, ಹೊಸ ಹೊಸ ಮ್ಯೂಸಿಕ್ಗಳು, ಪೋಸ್ಟರ್ಗಳು, ಈ ತರದ್ ಏನೇನೇ ಇದ್ರು ಕೂಡ ಹೊಂಬಾಳೆ ಪ್ರೊಡಕ್ಷನ್ ಅಡಿಯಲ್ಲೇ ಮಾಡ್ತಾ ಇದ್ದಾರೆ. ಈಗ ಆಲ್ರೆಡಿ ಲಾಸ್ಟ್ ಅವ್ರು ಮಾಡ್ಕೊಂಡು ಬರ್ತಾ ಇದ್ದಾರೆ. ಸೊ ಅವ್ರ ಜೊತೆ ಒಂದು ಬಾಂಡಿಂಗ್ ಇದೆ, ಕನೆಕ್ಟಿವಿಟಿ ಇದೆ. ಹೊಂಬಾಳೆ ಪ್ರೊಡಕ್ಷನ್ನಿಗೂ ಆರ್ ಸಿ ಬಿಗೂ ಆಲ್ರೆಡಿ ಕನೆಕ್ಟಿವಿಟಿ ಇದೆ. ಆ ಕನೆಕ್ಟಿವಿಟಿ ಈಗ ಇನ್ನೂ ಜಾಸ್ತಿ ಆಗುತ್ತೆ ಮುಂದಿನ ದಿನಗಳಲ್ಲಿ. ಅವ್ರು ಏನಾರ ಪರ್ಚೇಸ್ ಮಾಡಿದ್ರೆ ಅದು ದೊಡ್ಡ ಮಟ್ಟಿಗೆ ಆಗುತ್ತೆ. ಸೊ ಇಂಥ ಒಂದು ಒಳ್ಳೆಯ ಸುದ್ದಿ, ಯಾಕಂದ್ರೆ ಒಂದು ಸಾಧಾರಣದ ವಿಷಯ ಅಲ್ಲ. ಆರ್ ಸಿ ಬಿ ಅನ್ನ ತಗೊಳ್ಳೋದಕ್ಕೆ ಝೆರೋದ ಓನರ್ ಕೂಡ ಬಿಡ್ ಮಾಡ್ತಾ ಇದ್ದಾರೆ, ಅವರು ತಗೊಳ್ಳಿಕ್ ಪ್ರಯತ್ನ ಪಡ್ತಾ ಇದ್ದಾರೆ. ದೊಡ್ಡ ದೊಡ್ಡ ಕಂಪನಿಗಳು, ದೊಡ್ಡ ದೊಡ್ಡ ಓನರ್ಸ್ಗಳು, ಬಿಲೇನಿಯರ್ಸ್ ಎಲ್ಲ ಈ ಟೀಮ್ನ ಪರ್ಚೇಸ್ ಮಾಡಬೇಕು ಅಂತ ಮುಂದಾಗಿದ್ದಾರೆ. ಯಾಕೆ ಅಂದ್ರೆ ನಿಮಗೆ ಗೊತ್ತಿದೆ ಆರ್ ಸಿ ಬಿಗೆ ಯಾವ ಲೆವೆಲ್ಗೆ ಫ್ಯಾನ್ ಬೇಸ್ ಇದೆ, ಅದಕ್ಕೆ ಇನ್ವೆಸ್ಟ್ ಮಾಡಿದ್ರೆ ಎಷ್ಟು ದುಡ್ಡನ್ನ ನಾವು ವಾಪಸ್ ತೆಗೆದುಕೊಳ್ಬಹುದು, ಲಾಭ ಎಷ್ಟು ಬರುತ್ತೆ ಎಲ್ಲ ಗೊತ್ತಿರೋದ್ರಿಂದಲೇ ಸೊ ಎಲ್ಲರೂ ಮುಂದೆ ಬಂದಿದ್ದಾರೆ ಸ್ನೇಹಿತರೆ. ಇಂಥ ಒಂದು ಒಳ್ಳೆ ವಿಷಯವನ್ನ ನಾನು ನಿಮ್ ಜೊತೆ ಹಂಚ್ಕೊಳ್ಬೇಕು ಅನ್ನಿಸ್ತು. ನೋಡಿ, ವಿಜಯ್ ಮಲ್ಯ ಅವರು ಕಟ್ಟಿದಂತ ಒಂದು ಟೀಮ್ ಆರ್ ಸಿ ಬಿ ರಾಯಲ್ ಚಾಲೆಂಜರ್ಸ್ ಬ್ಯಾಂಗ್ಳೂರು ಕಟ್ಟಿದಂತ ದಿನದಿಂದಲೂ ಫಸ್ಟ್ ಇಯರ್ ಇಂದಲೇನೆ ಒಳ್ಳೆ ಒಂದು ಐಪ್ ಕ್ರಿಯೇಟ್ ಆಯ್ತು, ಅದಕ್ಕೊಂದು ಒಳ್ಳೆ ಫ್ಯಾನ್ ಬೇಸ್ ಕ್ರಿಯೇಟ್ ಆಯ್ತು. ಕನ್ನಡಿಗರು ಕಡಿಮೆ ಇದ್ರು ಕೂಡ ಕನ್ನಡಿಗರಂತಲೂ ಅದನ್ನ ಪ್ರೀತಿಸೋದಂತಲೂ ಬಿಟ್ಟೇ ಇಲ್ಲ. ಸೊ ಆ ತರ ಒಳ್ಳೊಳ್ಳೆ ಪ್ಲೇಯರ್ಸ್ಗಳನ್ನ ಪರ್ಚೇಸ್ ಮಾಡಿದಂತಹ ಟೀಮ್ ಆರ್ ಸಿ ಬಿ. ನೀವು ಕೆಲವು ಟೀಮ್ ನೋಡ್ಬೋದು, ಸೇಮ್ ಪ್ಲೇಯರ್ಸ್ ಸೇಮ್ ರಿಪೀಟೆಡ್ ಆಡ್ಕೊಂಡು ಬರ್ತಾನೆ ಇರ್ತಾರೆ. ಆದ್ರೆ ಆರ್ ಸಿ ಬಿ ಅಲ್ಲಿ ಎಂತೆಂತ ಒಂದು ದೊಡ್ಡ ದೊಡ್ಡ ಪ್ಲೇಯರ್ಸ್ ಆಡಿದ್ದಾರೆ ಅಂದ್ರೆ, ಫಸ್ಟ್ ಇಯರ್ ಶುರುವಾದ 2008 ಕಾಲಿಸ್ ಅವರಿದ್ರು, ಸೌತ್ ಆಫ್ರಿಕಾದವರು. ಆಮೇಲೆ ನಮ್ಮ ಅನಿಲ್ ಕುಂಬ್ಳೆ ಸರ್, ಹಿಂಗೆ ದೊಡ್ಡ ದೊಡ್ಡವರು, ರಾಸ್ ಟೇಲರ್, ಇಬಿಡಿ ವಿಲಿಯರ್ಸ್, ದೇಶದಲ್ಲಿ ದೊಡ್ಡ ಹೆಸರು ಮಾಡಿದಂತ ದೊಡ್ಡ ದೊಡ್ಡ ಸ್ಟಾರ್ ಪ್ಲೇಯರ್ಸ್ ನ ಆರ್ ಸಿ ಬಿ ಅಲ್ಲಿ ಆಡಿದ್ದಾರೆ ಅನ್ನೋದು ನಮ್ಮೆಲ್ಲರ ಹೆಮ್ಮೆ ಸ್ನೇಹಿತರೆ. ಇಂಥ ಒಂದು ಟೀಮ್ ನ ನಮ್ಮ ಹೊಂಬಾಳೆ ಫಿಲ್ಮ್ಸ್ ಅವರು ಷೇರುದಾರರಾಗ್ತಾರೆ ಅಂದ್ರೆ ನಮ್ಮೆಲ್ಲರಿಗೂ ಖುಷಿ. ಇದು ಫುಲ್ ತಗೊಳ್ತಿದ್ದಾರೆ ಅನ್ನೋದು ಒಂದು ಸುಳ್ಳು ಸುದ್ದಿ, ಆ ಮಾಹಿತಿನ ನಾನು ಕೊಡಬೇಕಿತ್ತು. ಇದು ಫುಲ್ ಪರ್ಚೇಸ್ ಮಾಡತ್ತಾ ಇಲ್ಲ ಅವರು. ಅವರು ಕೂಡ ಒಂದು ಪಾರ್ಟ್ನರ್ಸ್ ನ ತಗೊಂಡು ಪಾರ್ಟ್ನರ್ಶಿಪ್ ಅಲ್ಲಿ ಈ ಟೀಮ್ ನ ಪರ್ಚೇಸ್ ಮಾಡ್ಬೇಕು ಅಂದ್ಕೊಂಡಿದ್ದಾರೆ. ನಿಮಗೆ ಅಂತ ಇದ್ದಾರೆ ಎಲ್ಲ ಕಡೆ ಪೋಸ್ಟ್ ಮಾಡೋರು ಏನ್ ಮಾಡೋದು, ಹೊಂಬಾಳೆ ಫಿಲ್ಮ್ಸ್ ಬೈ ಮಾಡ್ತಾ ಇದೆ, ಹೊಂಬಾಳೆ ಫಿಲ್ಮ್ಸ್ ತಗೊಳ್ತಾ ಇದೆ ಅಂತ. ಖಂಡಿತ ಹೊಂಬಾಳೆ ಫಿಲ್ಮ್ಸ್ ಕಂಪ್ಲೀಟ್ ಟೀಮ್ ನ ಪರ್ಚೇಸ್ ಮಾಡ್ತಾ ಇಲ್ಲ. ಅವರು ಒಂದು ಷೇರುದಾರಿಕೆಯನ್ನ ಇದರಲ್ಲಿ ಪಾರ್ಟ್ ಆಗಿ ಮಾಡಿಕೊಂಡು ಇನ್ನೂ ಬೇರೆ ಷೇರುದಾರರ ಜೊತೆ ಈ ಟೀಮ್ ನ ಪರ್ಚೇಸ್ ಮಾಡ್ಬೇಕು ಅಂತಿದ್ರೆ ಇದು ಖಂಡಿತ ಆಗ್ಲಿ. ಇದಾದ್ರೆ ಕನ್ನಡಿಗರಿಗೆ ಇನ್ನೂ ತುಂಬಾ ಖುಷಿನೇ. 2 ನಕ್ಷತ್ರಗಳು ಒಂದಾದಂತೆ ಆಗುತ್ತೆ. ಯಾಕೆ ಹೇಳಿ, ಇದು ಒಂದು ನಕ್ಷತ್ರ ಕನ್ನಡ ಚಿತ್ರರಂಗದಲ್ಲಿ, ಇದು ಒಂದು ಸ್ಪೋರ್ಟ್ಸ್ ಕ್ರೀಡೆಯಲ್ಲಿ ಇದು ಒಂದು ನಕ್ಷತ್ರ. ಐ ಪಿ ಎಲ್ ಅನ್ನೋದೇ ಒಂದು ಹಬ್ಬ. ಐ ಪಿ ಎಲ್ ಶುರುವಾದ್ರೆ ಗೊತ್ತು ಎಷ್ಟೋ ಜನಕ್ಕೆ ಅದೊಂದು ದೊಡ್ಡ ಹಬ್ಬ. 1-2 ತಿಂಗಳು ಕಂಪ್ಲೀಟ್ ಅವರಿಗೆ ಆ ದಿನಗಳನ್ನ ಕಳೆಯೋದೇ ಗೊತ್ತಾಗೋದಿಲ್ಲ ಅಂತ ಒಂದು ದೊಡ್ಡ ಹಬ್ಬ. ಈ ಕಡೆ ಹೊಂಬಾಳೆ ಫಿಲ್ಮ್ಸ್ ಅವ್ರದ್ದು ಒಂದು ಯಾವ್ದಾದ್ರು ಒಂದು ಚಿತ್ರ ರಿಲೀಸ್ ಆದ್ರೆ ಸಾಕು, ಅದು ಒಂದು ದೊಡ್ಡ ಹಬ್ಬ. ಈ ತರ ಇವೆರಡೂ ಕಾಂಬಿನೇಷನ್ ಆದ್ರೆ ಇನ್ನು ಜನರಿಗೆ ತುಂಬಾ ಖುಷಿ ಕೊಡುತ್ತೆ. ವಿಜಯ್ ಕಿರಗಂದೂರ್ ಅವರು ಪ್ಲಾನ್ಸ್ ಮಾತ್ರ ತುಂಬಾ ಚೆನ್ನಾಗಿರುತ್ತೆ. ಅವ್ರ ಚಿತ್ರಗಳನ್ನ ಎಷ್ಟು ಲೆವೆಲ್ಗೆ ಪ್ಲಾನ್ ಮಾಡ್ತಾರೆ ಅಂದ್ರೆ, ಅವ್ರ ಟೀಮ್ ನ ನೋಡಿ ಯಾವ ಲೆವೆಲ್ಗೆ ಸರ್ಜರಿ ಮಾಡ್ಬೋದು, ಯಾವ್ಯಾವ ತರ ಪ್ಲೇಯರ್ಸ್ ನ ಅವರು ಕೂಡ ಖಂಡಿತವಾಗ್ಲೂ ಕ್ಯಾಪ್ಟನ್ ಜೊತೆ ಇಂಟ್ರಾಕ್ಟ್ ಮಾಡ್ತಾರೆ. ಇಂತಿಂತ ಪ್ಲೇಯರ್ಸ್ ಆಡಿಸಿ ಹೀಗೀಗೆ ಮಾಡಿ ಅಂತ ಒಂದು ಐಡಿಯಾಸ್ಗಳನ್ನು ಕೊಡ್ತಾರೆ. ಈ ಟೀಮ್ ನ ಇಂಪ್ರೂವ್ ಅಂತಲೂ ಖಂಡಿತ ಮಾಡ್ತಾರೆ. ವಿಜಯ್ ಕಿರಗಂದೂರ್ ಸರ್ಗೆ ಆ ಟ್ಯಾಲೆಂಟ್ ಇದೆ. ಸೊ ಅವ್ರ ಈ ಟೀಮ್ ನ ತಗೊಂಡು ಮುಂದಿನ ದಿನಗಳಲ್ಲಿ ನಮ್ಮ ಆರ್ ಸಿ ಬಿ ಯಲ್ಲಿ ಹೊಂಬಾಳೆಯವರ ಒಂದು ಸಿಂಬಲ್ ಕಾಣ್ಲಿ, ಲೋಗೋ ಕಾಣ್ಲಿ ಅಂತ ನಾನು ಈ ವಿಷಯವನ್ನ ಕೇಳಿದಾಗ ನನಗೆ ತುಂಬಾ ಖುಷಿ ಆಯ್ತು. ಅದನ್ನು ನಿಮ್ ಜೊತೆ ಹಂಚ್ಕೊಳ್ಬೇಕು ಅನ್ನಿಸ್ತು, ಅದಕ್ಕೆ ಈ ವಿಡಿಯೋನ ಮಾಡಿದ್ದೇನೆ.
ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೇನೆ. ಬಾಯ್ ಬಾಯ್.